ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 9ನೇ ತರಗತಿಯ ಪಾರ್ಟ್ 1ನಲ್ಲಿ ಬರುವಂತಹ ಸ್ವತಂತ್ರ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಯಾವ ರೀತಿ ಆಯಿತು ಅಂತೇಳಿ ಆ ಒಂದು ಟಾಪಿಕನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಏನು ಭಾಗ 1ಗೆ ಏನಿದೆ ಲೆಸನ್ಗಳು ಅಂತ ಹೇಳಿ ಪರಿವಿಡಿ ನೋಡೋಣ ಒಂದ್ಸರಿ. ಫಸ್ಟ್ ಲೆಸನ್, ಸ್ವತಂತ್ರ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಯಾವ ರೀತಿ ಬೆಳವಣಿಗೆ ಆಯಿತು ಅಂತೇಳಿದು ಥಿಯರಿ ಇದೆ. ವಾಲಿಬಾಲ್ ಪ್ರಾಕ್ಟಿಕಲ್ಲು ಮತ್ತು ಥಿಯರಿ ಎರಡು ಇದೆ. ಹಾಗೆ ಹಾಕಿ ಥಿಯರಿ ಮತ್ತು ಪ್ರಾಕ್ಟಿಕಲ್ ಇದೆ. ಆಮೇಲೆ ಮೇಲಾಟಗಳಲ್ಲಿ ತ್ರಿವಿಧ ಜಿಗಿತ, ಇದನ್ನು ಥಿಯರಿ ಮತ್ತು ಪ್ರಾಕ್ಟಿಕಲ್ ಇದೆ. ಹಾಗೆ ತಾಳಬದ್ಧ ಚಟುವಟಿಕೆಗಳು NDS ಲೆಜಿಯಂ, ಇದು ಕೂಡ ಪ್ರಾಯೋಗಿಕವಾಗಿದೆ. ಆರೋಗ್ಯ ಶಿಕ್ಷಣ, ಇಲ್ಲಿ ಸಾಮಾಜಿಕ ಆರೋಗ್ಯ ಬರ್ತೈತೆ, ಅದು ಥಿಯರಿ ಇದೆ. ತಾಳಬದ್ಧ ಚಟುವಟಿಕೆಗಳಲ್ಲಿ ಪದಕವಾಯಿತು, ಇದು ಕೂಡ ಪ್ರಾಕ್ಟಿಕಲ್ ಇದೆ. ರಾಷ್ಟ್ರೀಯ ಭಾವೈಕ್ಯತೆ, ಇದು ರಾಷ್ಟ್ರಧ್ವಜದ ನೀತಿ ಸಂಹಿತೆ ಮತ್ತು ಕೋಮು ಸೌಹಾರ್ದತೆ, ಇದು ಕೂಡ ಥಿಯರಿ ಇದೆ. ರಾಷ್ಟ್ರೀಯ ಭಾವೈಕ್ಯತೆ ಗೀತೆ, ಇದು ಕೂಡ ಪ್ರಾಕ್ಟಿಕಲ್ ಇದೆ. ಅದು ಯಾವುದಪ್ಪ ಗೀತೆ ಅಂದರೆ ನಿತ್ಯೋತ್ಸವ, ಇದು KS ನಿಸಾರ್ ಅಹಮದ್ ಅವರು ಬರೆದಿರೋದು. ಈಗ ಫಸ್ಟ್ನೇ ಲೆಸನ್ ಆದಂತಹ ಸ್ವತಂತ್ರ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಯಾವ ರೀತಿ ಆಯಿತು ಅಂತೇಳಿ ನೋಡೋಣ. ಈ ಒಂದು ಲೆಸನಲ್ಲಿ ನಾವೇನೇನು ತಿಳ್ಕೊತೀವಿ ಅಂತಂದರೆ, ಸ್ವತಂತ್ರ ನಂತರದ ಭಾರತದಲ್ಲಿ ದೈಹಿಕ ಶಿಕ್ಷಣದ ಬೆಳವಣಿಗೆ ಮತ್ತು ದೈಹಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ವಿವಿಧ ಸಮಿತಿಗಳ ನೇಮಕ, ಹಾಗೆ ವಿವಿಧ ಸಮಿತಿಗಳು ನೀಡಿದಂಥ ಶಿಫಾರಸುಗಳು ಮತ್ತು ಅನುಷ್ಠಾನ, ಇಷ್ಟು ವಿಷಯಗಳನ್ನು ಕುರಿತು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊತೀವಿ. ದೈಹಿಕ ಶಿಕ್ಷಣದ ಬೆಳವಣಿಗೆಯು ಭಾರತದಲ್ಲಿ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ದೈಹಿಕ ಶಿಕ್ಷಣ ಬೆಳವಣಿಗೆ ಆಗಿದೆ ಅಂದರೆ ಅದು ತನ್ನದೇ ಆದಂಥ ಒಂದು ಇತಿಹಾಸವನ್ನು ಅದು ಹೊಂದಿದೆ. ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ ನಡೆದು ಬಂದಂತಹ ಹಿನ್ನೆಲೆಯನ್ನು ಹಾಗೂ ಪ್ರಸ್ತುತ ದೈಹಿಕ ಶಿಕ್ಷಣದ ಪ್ರಾಮುಖ್ಯತೆಯನ್ನು, ಬೆಳವಣಿಗೆಯನ್ನು ಏನು ಮಾಡೋಣ ಇವಾಗ ನಾವು ತಿಳಿದುಕೊಳ್ಳೋಣ. ಸ್ವತಂತ್ರ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆಯವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ 1857ರ ಹೊತ್ತಿಗೆ ಹೊಸ ಶಾಲೆಗಳು ಏನು ಮಾಡೋದು, ವಿಶೇಷವಾಗಿ ಅದರಲ್ಲಿ ಮಿಷನರಿ ಶಾಲೆಗಳು ಪ್ರಾರಂಭ ಆಗ್ತವೆ. ಸ್ವತಂತ್ರ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆ ಅವರು ಶೈಕ್ಷಣಿಕ ಒಂದು ಧೋರಣೆಯ ಪರಿಣಾಮವಾಗಿ ಏನು ಮಾಡ್ತೈತೆ ಅಂದರೆ 1857ರ ಹೊತ್ತಿಗೆ ಹೊಸ ಶಾಲೆಗಳು, ಅದರಲ್ಲಿ ಮಿಷನರಿ ಶಾಲೆಗಳು ಏನು ಮಾಡ್ತವೆ, ಪ್ರಾರಂಭ ಆಗ್ತವೆ. ಇದರ ಪರಿಣಾಮವಾಗಿ ಭಾರತೀಯ ಮೂಲದ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳನ್ನು ಕ್ರಮೇಣವಾಗಿ ಏನಾಡಲಾಯಿತು, ಕಡೆಗಣಿಸಲಾಯಿತು. ಏಕೆಂದರೆ ಅಲ್ಲಿ ಮಿಷನರಿಗಳು ಬಂದ ಮೇಲೆ ಭಾರತೀಯ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಗಳಲ್ಲಿ ಕ್ರಮೇಣವಾಗಿ ಕೈಬಿಡಲಾಯಿತು. ಭಾರತೀಯ ಶಿಕ್ಷಣ ಪದ್ಧತಿ ಏನಾಯಿತು, ಪಶ್ಚಿಮತೀಕರಣವಾಯಿತು. ಏನಾಯಿತು, ಭಾರತೀಯ ಶಿಕ್ಷಣ ಪದ್ಧತಿ ಪಶ್ಚಿಮತೆ ಅಂದರೆ ಇಂಗ್ಲೀಷರದ್ದು ಶಿಕ್ಷಣ ಆಯಿತು, ಇಲ್ಲಿ ಪಶ್ಚಿಮತೆ ಅಂದರೆ ಆಧುನೀಕರಣ ಆಯಿತು ಅಂತ. ಸ್ವತಂತ್ರ ನಂತರ 1948ರಲ್ಲಿ ಕೇಂದ್ರ ಸರ್ಕಾರವು ಮಾಧ್ಯಮಿಕ ಶಾಲೆಗಳಲ್ಲಿ ಏನು ಮಾಡ್ತಂದರೆ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳನ್ನು ಉತ್ತಮಪಡಿಸಬೇಕಂತೇಳಿ ತಾರಾಚಂದ್ರ ಸಮಿತಿಯನ್ನು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಏನು ಮಾಡ್ತಾರೆ ಅಂದರೆ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವನ್ನು ನೇಮಿಸ್ತಾರೆ. ಮಾಧ್ಯಮಿಕ ಶಾಲೆಗಳಲ್ಲಿ ತಾರಾಚಂದ್ರ ಸಮಿತಿ, ವಿಶ್ವವಿದ್ಯಾಲಯಗಳಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಏನು ಮಾಡ್ತಾರೆ, ನೇಮಿಸ್ತಾರೆ. ಹಾಗೆ ತಾರಾಚಂದ್ರ ಸಮಿತಿಯು ದೈಹಿಕ ಶಿಕ್ಷಣ ಪದವಿ ನೀಡಲು ಕೇಂದ್ರೀಯ ಕಾಲೇಜನ್ನು ಸ್ಥಾಪಿಸುವುದು. ತಾರಾಚಂದ್ರ ಸಮಿತಿ ಏನು ಮಾಡ್ತದಂದರೆ ದೈಹಿಕ ಶಿಕ್ಷಣ ಪದವಿ ನೀಡಬೇಕಂತೇಳಿ ಕೇಂದ್ರೀಯ ಕಾಲೇಜನ್ನು ಸ್ಥಾಪನೆ ಮಾಡ್ತೈತೆ. ಏನು ಮಾಡ್ತೈತಿ ಈ ಸಮಿತಿ, ದೈಹಿಕ ಶಿಕ್ಷಣ ಪದವಿ ನೀಡಬೇಕಂತೇಳಿ ಕೇಂದ್ರ ಮಟ್ಟದಲ್ಲಿ ಏನಿರ್ತೈತೆ, ಕೇಂದ್ರೀಯ ಕಾಲೇಜನ್ನು ಸ್ಥಾಪನೆ ಮಾಡ್ತೈತೆ. ದೈಹಿಕ ಶಿಕ್ಷಣ ಶಿಕ್ಷಕರ ಕಾಲೇಜು, ತರಬೇತಿ ಕಾಲೇಜು ಸ್ಥಾಪಿಸುವುದು, ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಬೇಕಾದಂತಹ ಸಾಹಿತ್ಯ ಪ್ರಕಟಿಸುವುದು, ದೈಹಿಕ ಶಿಕ್ಷಣದ ಪರೀಕ್ಷೆಗಳು, ಮೌಲ್ಯಮಾಪನ, ತರಬೇತಿ ಮತ್ತು ಮದ್ರಾಸು, ಮುಂಬೈ, ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಏನು ಮಾಡ್ಬೋದು, ಮೇಲ್ವಿಚಾರಣೆ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ರೂಢಿಸ್ಕೊಳ್ತವೆ. ಅಖಾಡ ವ್ಯಾಯಾಮ ಶಾಲೆ ಮತ್ತು ಕ್ರೀಡಾ ಕ್ಲಬ್ಗಳನ್ನು ಸೇರಿದಂತೆ ಮೊದಲಾದ ಶಿಫಾರಸುಗಳನ್ನು ಏನು ಮಾಡ್ತೈತಿ, ಇದು ಸ್ಥಾಪನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೈತಿ. ಯಾವುದು, ತಾರಾಚಂದ್ರ ಸಮಿತಿ. ಆಮೇಲೆ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ ಏನು ಮಾಡ್ತದೆ ಅಂದರೆ
ತಾರಾಚಂದ್ ಸಮಿತಿಯ ಶಿಫಾರಸುಗಳನ್ನು ಅನುಮೋದಿಸುವುದರೊಂದಿಗೆ ಅವು ಮಾಡಿದಂತಹ ಶಿಫಾರಸುಗಳನ್ನು ಇದನ್ನು ಒಪ್ಪಿಕೊಳ್ಳುವುದರ ಜೊತೆಗೆ ಕಾಲೇಜುಗಳಲ್ಲಿ ಏನು ಮಾಡ್ತೈತೆ, ಕನಿಷ್ಠ 2 ವರ್ಷ ಕಡ್ಡಾಯವಾಗಿ ದೈಹಿಕ ಶಿಕ್ಷಣ ನೋಡಬೇಕು, ಕಲಿಬೇಕು ಅಂತ ಏನು ಮಾಡ್ತೈತಿ, ಶಿಫಾರಸನ್ನು ಮಾಡ್ತೈತಿ. ಅಂದರೆ ದೈಹಿಕ ಶಿಕ್ಷಣ ಕೋರ್ಸ್ ಮಾಡಿರೋದು ಯಾವುದಂದರೆ ಡಾಕ್ಟರ್ ರಾಧಾಕೃಷ್ಣನ್ ಆಯೋಗ. 1954ರಲ್ಲಿ ಕೇಂದ್ರ ಸರ್ಕಾರವು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಎಂಬ ಸಮಿತಿಯನ್ನು ಕೂಡ ಏನು ಮಾಡ್ತೈತೆ, ರಚನೆ ಮಾಡ್ತೈತಿ. ಯಾವುದರಲ್ಲಿ 1954ರಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಎಂಬ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಈ ಸಮಿತಿ ಏನು ಹೇಳ್ತದಪ್ಪ ಅಂತಂದರೆ, ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸ ಚಟುವಟಿಕೆಗಳ ಕುರಿತು ಸಮಗ್ರ ಸಮಾಲೋಚನೆ ಮಾಡಿದ ನಂತರ 1956ರಲ್ಲಿ ನ್ಯಾಷನಲ್ ಪ್ಲ್ಯಾನ್ ಫಾರ್ ಫಿಸಿಕಲ್ ಎಜುಕೇಷನ್ ರಿಕ್ರಿಯೇಷನ್ ಎಂಬ ಒಂದು ವರದಿಯನ್ನು ಬಿಡುಗಡೆ ಮಾಡ್ತೈತೆ. ಈ ವರದಿ ಏನು ಮಾಡ್ತದೆ, ಶಾಲಾ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮ, ಪರೀಕ್ಷೆ ಕ್ರಮ, 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜು ಏನು ಮಾಡ್ತೈತಿ, ಶಿಫಾರಸನ್ನು ಮಾಡ್ತೈತಿ. 1957ರಲ್ಲಿ ಕೇಂದ್ರ ಸರ್ಕಾರವು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಏನು ಮಾಡ್ತೈತೆ ಅಂದರೆ ಡಾಕ್ಟರ್ PM ಜೋಸೆಫ್ ಅವರ ನೇತೃತ್ವದಲ್ಲಿ 3 ವರ್ಷದ ಸ್ನಾತಕ ಪದವಿಯ ದೈಹಿಕ ಶಿಕ್ಷಣ ಶಿಕ್ಷಕರಿಗಾಗಿ ಏನು ಮಾಡ್ತೈತೆ ಅಂದರೆ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತೈತಿ. ಗ್ವಾಲಿಯರ್ನಲ್ಲಿ ಏನು ಮಾಡ್ತೈತೆ, ಲಕ್ಷ್ಮೀಬಾಯಿ ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಯಾರ ನೇತೃತ್ವ ಅಂದರೆ ಡಾಕ್ಟರ್ PM ಜೋಸೆಫ್ ಅವರ ನೇತೃತ್ವದಲ್ಲಿ. ಅಲ್ಲಿ MA ಆಗಿರ್ತೈತೆ, ಸ್ನಾತಕ ಪದವಿಯ ದೈಹಿಕ ಶಿಕ್ಷಣ ಅಂದರೆ ಅಲ್ಲಿ MPed ಎಲ್ಲ ಆಗಿರ್ತೈತೆ ಅಂತ ಅರ್ಥ. ಆಮೇಲೆ ಎಲ್ಲ ರಾಜ್ಯಗಳಲ್ಲಿ 1 ವರ್ಷದ ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿ ಕೇಂದ್ರವನ್ನು ಕೂಡ ಏನು ಮಾಡ್ತಾರೆ, ಅಲ್ಲಿ ಪ್ರಾರಂಭಿಸ್ತಾರೆ. ಈ ಮಧ್ಯದಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಇಲ್ಲೇನಿದೆ ನೋಡಿರಿ, ಇದು ಲಾಂಗ್ ಫಾರ್ಮ್ ಆಗಿ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಲಾಂಗ್ ಫಾರ್ಮ್ ಇದೆ ಇಲ್ಲಿ. ಏನು, ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್. ಯಾವುದಿದು, NPED ಲಾಂಗ್ ಫಾರ್ಮ್ ಇದು. ಎನ್ ಅಂದರೆ ಏನು, ನ್ಯಾಷನಲ್ ಫಿಸಿಕಲ್ ಎಫಿಷಿಯನ್ಸಿ ಡ್ರೈವ್ ಅಂತ ಅರ್ಥ. ಇದ್ರ ಲಾಂಗ್ ಫಾರ್ಮ್ ಇದು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ರಿಕ್ರಿಯೇಷನ್ ಎಂಬ ದೈಹಿಕ ಶಿಕ್ಷಣ ಅರ್ಹತಾ ಪರೀಕ್ಷೆ ಯೋಜನೆಯನ್ನು ಸಿದ್ಧಪಡಿಸಿ 1959-60ರಲ್ಲಿ ಇದನ್ನು ಮಾಡ್ತಾರೆ, ಕಾರ್ಯರೂಪಕ್ಕೆ ತರ್ತಾರೆ. 1953ರಲ್ಲಿ ಪ್ರಾರಂಭಿಸಲಾಗಿದ್ದಂತಹ ರಾಜ್ಕುಮಾರಿ ಅಮೃತ್ ಕೌರ್ ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಇದರ ಶಿಫಾರಸಿನ ಪರಿಣಾಮವಾಗಿ ಏನು ಮಾಡ್ತಾರೆ, 1961ರಲ್ಲಿ ಬದಲಾಯಿಸಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಏನು ಮಾಡ್ತಾರೆ, ಪಟಿಯಾಲದಲ್ಲಿ ಪ್ರಾರಂಭ ಮಾಡ್ತಾರೆ. NIS ಇದರಲ್ಲಿ ಪಟಿಯಾಲದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತೇಳಿ. ಸ್ವಾತಂತ್ರ್ಯ ನಂತರ ದೇಶದಲ್ಲಿ ನಿರಾಶ್ರಿತರ ಸಮಸ್ಯೆಯಿಂದ ಉದ್ಭವವಾದಂತಹ ಅಶಿಸ್ತು ಮತ್ತು ಸಂಸ್ಕೃತಿಯ ಕೊರತೆಯನ್ನು ನೀಗಿಸಲು ನಿವೃತ್ತ ಮೇಜರ್ ಜನರಲ್ ಆದಂತಹ GK ಭೋಸ್ಲೆರವರು ಜಾರಿಗೆ ತಂದಂತಹ ಡ್ರಿಲ್ ಆ್ಯಂಡ್ ಮಾರ್ಚಿಂಗ್, ಯಾರು ಜಾರಿಗೆ ತರ್ತಾರೆ, ಇದು GK ಭೋಸ್ಲೆ ಅವರು ಡ್ರಿಲ್ ಆ್ಯಂಡ್ ಮಾರ್ಚಿಂಗ್ ಏನು ಮಾಡ್ತಾರೆ, ಜಾರಿಗೆ ತರ್ತಾರೆ. ಸ್ವಾಭಿನಯ ಗೀತೆ ಮತ್ತು ಕೆಲವು ಆಟಗಳನ್ನು ಒಳಗೊಂಡ ಕಾರ್ಯಕ್ರಮವನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಏನು ಮಾಡ್ತಾರೆ, ದೇಶದ ಎಲ್ಲ ಯುವಕರಿಗೆ ವಿಸ್ತರಿಸಲು ಏನು ಮಾಡ್ತಾರೆ, ಸೂಚನೆಯನ್ನು ಕೊಡ್ತಾರೆ. ಮುಂದೆ 1957ರಲ್ಲಿ NDS ಅಂದರೆ ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಎಂದು ಪ್ರಚಲಿತಗೊಂಡು ರಾಷ್ಟ್ರದ ಎಲ್ಲ ಶಾಲೆಗಳಲ್ಲಿ ಏನು ಮಾಡ್ತಾರೆ, ಕಡ್ಡಾಯವಾಗಿ ದೈಹಿಕ ಶಿಕ್ಷಣ ಪರ್ಯಾಯ ಪಠ್ಯಕ್ರಮವನ್ನು ರಚನೆ ಮಾಡ್ತಾರೆ. ಈ ಪಠ್ಯಕ್ರಮವು 1965ರವರೆಗೆ ಏನಿರ್ತೈತೆ, ಚಾಲನೆಯಲ್ಲಿ ಇರ್ತೈತೆ. 1957ರಲ್ಲಿ NCC ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್, NCC ಆಕ್ಸಿಲರಿ ಕೆಡೆಟ್ ಕಾರ್ಪ್ಸ್ ನೆನ್ಪಿಟ್ಕೋಬೇಕು ಲಾಂಗ್ ಫಾರ್ಮ್ಗಳು. NCC ಅಂದರೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸು ಮತ್ತು ACC ಅಂದರೆ ಆಕ್ಸಿಲರಿ ಕೆಡೆಟ್ ಕಾರ್ಪ್ಸ್. ಸ್ಕೌಟ್ ಆ್ಯಂಡ್ ಗೈಡ್ಸ್ ಮುಂತಾದ ಚಟುವಟಿಕೆಗಳು ಸೇರ್ಪಡೆಗೊಂಡ ಪರಿಣಾಮವಾಗಿ ಶಾಲೆಯ ದೈಹಿಕ ಶಿಕ್ಷಣದ ಪಠ್ಯಕ್ರಮದಲ್ಲಿ ಏನಾಗ್ತೈತೆ, ಗೊಂದಲಮಯ ಪರಿಸ್ಥಿತಿಯನ್ನು ಉಂಟಾಗ್ತೈತೆ. ಈ ಗೊಂದಲಮಯ ಪರಿಸ್ಥಿತಿ ಸರಿಪಡಿಸಬೇಕಂತೇಳಿ ಏನು ಮಾಡ್ತಾರೆ ಅಂದರೆ 1959ರಲ್ಲಿ
ಹೃದಯನಾಥ್ ಕುಂಜ್ರು ಅವರು ಏನು ಮಾಡ್ತಾರೆ, ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಈ ಸಮಿತಿ ಏನು ಹೇಳ್ತದೆ ಅಂದರೆ 1963ರಲ್ಲಿ ತನ್ನ ವರದಿಯನ್ನು ಸಲ್ಲಿಸ್ತೈತೆ. ಈ ಸಮಿತಿ ಶಿಫಾರಸಿನ ಮೇರೆಗೆ ಪಠ್ಯಕ್ರಮ ಏನು ಮಾಡ್ತಾರೆ, ಪುನರ್ರಚನೆ ಮಾಡ್ತಾರೆ. ಈ ಪಠ್ಯಕ್ರಮವನ್ನು ನ್ಯಾಷನಲ್ ಫಿಟ್ನೆಸ್ ಕಾರ್ಪ್ಸ್ NFC ಅಂಥೇಳಿ ಕರಿತೀವಿ. ಮತ್ತು NDS ನಂತ ಏನು ಮಾಡ್ತೈತೆ, ದೇಶದ ಎಲ್ಲ ಶಾಲೆಗಳಲ್ಲಿ 1965-66ರಿಂದ ಏನು ಮಾಡ್ತಾರೆ, ಅದನ್ನು ಕಡ್ಡಾಯಗೊಳಿಸ್ತಾರೆ. ಆದರೆ ಇದರಲ್ಲಿ ಕ್ರೀಡೆಗಳಿಗೆ ಏನು ಮಾಡಲ್ಲ, ಆದ್ಯತೆ ಇಲ್ಲದೆ ಇರುವುದು ಏನಾಗ್ತೈತಿ, ಇಲ್ಲಿ ಸ್ಪಷ್ಟವಾಗಿ ಕಾಣ್ತೈತೆ. 1967ರಲ್ಲಿ ದೇಶದಲ್ಲಿಯೇ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಏನು ಮಾಡ್ತೈತೆ, ಸಮನ್ವಯತೆಯನ್ನು ತರುವುದಕ್ಕಾಗಿ ಏನು ಮಾಡ್ತಾರೆ, ಡಾಕ್ಟರ್ ದೇಶ್ಮುಖ್ ರವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚನೆ ಮಾಡ್ತಾರೆ. ಎಷ್ಟರಲ್ಲಿ, 1967ರಲ್ಲಿ. ಈ ಸಮಿತಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣಕ್ಕೆ ಏನು ಮಾಡ್ತಾರೆ, ಆದ್ಯತೆ ಕೊಟ್ಟು ಯೋಗ್ಯ ಪ್ರಗತಿಯಾಗಬೇಕು ಅಂತೇಳಿ ಏನು ಮಾಡ್ತಾರೆ, ಶಿಫಾರಸನ್ನು ಮಾಡ್ತಾರೆ. ಮತ್ತು ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನು ಕಲಿಸ್ಬೇಕು, ಅವನು ಕೂಡ ಸೇರಿಸ್ಬೇಕು ಅಂತೇಳಿ ಏನು ಮಾಡ್ತೈತಿ, ಇದು ಶಿಫಾರಸನ್ನು ಮಾಡ್ತೈತಿ. 1992ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡ್ತೈತೆ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ದೈಹಿಕ ಶಿಕ್ಷಣವನ್ನು ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗ ಅಂತೇಳಿ ಸಮರ್ಥನೆ ಮಾಡಿ 1996ರಲ್ಲಿ ಏನು ಮಾಡ್ತೈತಿ, ಇದು ಯೋಗವನ್ನು ಸೇರಿಕೊಂಡು ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವನ್ನು ಶಾಲೆಯ ಎಲ್ಲ ಹಂತಗಳಲ್ಲಿ ಕಲಿಸ್ಬೇಕು ಅಂಥೇಳಿ ಅದರೊಂದು ಅವಿಭಾಜ್ಯ ಅಂಗವಾಗಿ ಮಾಡ್ತಾರೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಏನು ಮಾಡ್ತಾರೆ, ಆಸಕ್ತಿ ವಹಿಸುವಂತೆ ಮಾಡಿ ಕೊನೆಯದಾಗಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಕಡಿಮೆ ವೆಚ್ಚದ ದೈಹಿಕ ಶಿಕ್ಷಣದ ಕ್ರೀಡಾ ಸಾಮಗ್ರಿಗಳನ್ನು ಅಥವಾ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲು ತೆಗೆದುಕೊಳ್ಳುವಂಥ ಕ್ರಮಗಳನ್ನು ಸೂಚಿಸಲು ಏನು ಮಾಡ್ತಾರೆ ಅಂದರೆ KP ಸಿಂಗ್ದೇವ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡ್ತಾರೆ. ಈ ಸಮಿತಿಯು ಶಿಕ್ಷಣದ ಮುಂದಿನ ಸಮಿತಿಗಳ ಅಭಿಪ್ರಾಯಗಳನ್ನೇ ಏನು ಮಾಡ್ತಾರೆ, ಪುನರುಚ್ಚರಿಸೋರೊಂದಿಗೆ 10 ಸಲಹೆಗಳನ್ನು ಏನು ಮಾಡ್ತಾರೆ, ಇದು ಮಾಡ್ತೈತೆ. ಆ ಸಲಹೆಗಳು ಏನಪ್ಪ ಅಂತಂದರೆ ಇದು ಕೊಟ್ಟಿದ್ದಾರೆ ನೋಡಿ ಸಲಹೆಗಳು. ಎಲ್ಲ ವಿದ್ಯಾರ್ಥಿ ಮತ್ತು ಶಿಕ್ಷಕರನ್ನು ಕಡ್ಡಾಯವಾಗಿ ಏನು ಮಾಡಬೇಕು, ವಾರ್ಷಿಕವಾಗಿ ದೇಹದಾಢ್ಯತೆ ಪರೀಕ್ಷೆಯನ್ನು ಮಾಡಬೇಕು. ಎಲ್ಲರೂ ಅವುಗಳಲ್ಲಿ ಏನು ಮಾಡಬೇಕು, ಕಡ್ಡಾಯವಾಗಿ ಪಾಸ್ ಆಗಬೇಕು. ಒಂದು ಪರೀಕ್ಷೆ ಮಾಡ್ತಾರೆ, ಆ ಪರೀಕ್ಷೆಯನ್ನು ಎಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕು, ಅದು ಕಡ್ಡಾಯವಾಗಿ ಪಾಸ್ ಮಾಡಬೇಕು. ಮತ್ತು ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಾಗಿ ಪ್ರತಿದಿನ ಏನು ಮಾಡಬೇಕಂದ್ರೆ 40 ನಿಮಿಷದ ಅವಧಿಯನ್ನು ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರ ನೇತೃತ್ವವನ್ನು ಒದಗಿಸಬೇಕಂದ್ರೆ ತರಬೇತಿ ಪಡ್ಕೊಂಡವ್ರು ಏನು ಮಾಡಬೇಕು, ಅವರಿಗೆ ತರಬೇತಿಯನ್ನು ನೀಡಬೇಕು 40 ನಿಮಿಷ. ಯೋಗವನ್ನು ದೈಹಿಕ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿ ಮಾಡುವುದರೊಂದಿಗೆ ಶಾಲಾ ಶಿಕ್ಷಣದಲ್ಲಿ ಏನು ಮಾಡಬೇಕು, ಯೋಗವನ್ನು ಸೇರ್ಪಡೆ ಮಾಡಬೇಕು. ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಏನು ಮಾಡಬೇಕು, ರಜೆಯನ್ನು ಕೊಡಬೇಕು ಮತ್ತು ಪರ್ಯಾಯವಾಗಿ ಅವರಿಗೆ ಪರೀಕ್ಷೆಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ಬೇಕು ಅವರಿಗೆ. ಹಾಗೆ ಸ್ಪರ್ಧಾತ್ಮಕ ಕ್ರೀಡೆಗಳಲ್ಲಿ ಭಾಗವಹಿಸಿದಂಥ ಕ್ರೀಡಾಪಟುಗಳಿಗೆ ಉನ್ನತ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಅವರಿಗೆ ಅವಕಾಶವನ್ನು ಕೂಡ ಒದಗಿಸಿಕೊಡ್ಬೇಕು ಅಂತೇಳಿ ಇದನ್ನು ಶಿಫಾರಸು ಮಾಡ್ತೈತೆ. ಕೊನೆಯದಾಗಿ ಈ ಸಮಿತಿ ಏನು ಮಾಡ್ತದಂತಂದ್ರೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ದೈಹಿಕ ಶಿಕ್ಷಣ ಪಠ್ಯವಸ್ತುವನ್ನು ರೂಪಿಸಿ ಎಲ್ಲ ಶಾಲೆಗಳಲ್ಲಿ ಅಳವಡಿಸಬೇಕು ಅಂತೇಳಿ ಏನು ಮಾಡ್ತೈತೆ, ಶಿಫಾರಸನ್ನು ಮಾಡ್ತೈತೆ. 2001 ಮತ್ತು 2002ರಲ್ಲಿ KP ಸಿಂಗ್ದೇವ್ ಸಮಿತಿ ಏನು ಮಾಡ್ತೈತೆ ಅಂದರೆ ಒಂದು ಶಿಫಾರಸು ಮಾಡ್ತೈತೆ. ಕರ್ನಾಟಕ ರಾಜ್ಯದಲ್ಲಿಯೇ ಆಗಿನ ಸ್ಥಿತಿಗತಿಗಳನ್ನು ಕೂಲಂಕುಷವಾಗಿ ಪರಾಮರ್ಶಿಸಿ ಏನು ಮಾಡ್ತೈತೆ, ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಮಿತಿಯು KP ಸಿಂಗ್ದೇವ್ ಸಮಿತಿಯ ಶಿಫಾರಸುಗಳನ್ನು ಕರ್ನಾಟಕದಲ್ಲಿ ಏನು ಮಾಡ್ತಾರೆ, ಸಮಗ್ರವಾಗಿ ಅನುಷ್ಠಾನ ತರಲು ಏನು ಮಾಡ್ತಾರೆ, ಪೂರ್ಣ ಪ್ರಮಾಣದ ಪ್ರಯತ್ನ ಮಾಡ್ತಾರೆ. ಬಲವಾದ ಶಿಫಾರಸು ಕೂಡ ಅವರೇನು ಮಾಡ್ತಾರೆ, ಅದು ನೀಡಿದ ಸಮಿತಿ ಶಿಫಾರಸುಗಳನ್ನು ಜಾರಿಗೆ ತರಬೇಕಂತೇಳಿ. ಅದ ನಂತರ 2003 ಮತ್ತು 2004ರಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಣ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ವಿಷಯ ಸಮಿತಿಯ ಮಾನ್ಯ ಶ್ರೀ BS ಹೊರಟ್ಟಿ ಅವರು ಏನು ಮಾಡ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಶ್ರೀ PT ಪೆಮ್ಮಯ್ಯ ಸಮಿತಿಯ ಶಿಫಾರಸುಗಳನ್ನು ಆಧಾರವಾಗಿಟ್ಟುಕೊಂಡು ದೈಹಿಕ ಶಿಕ್ಷಣವನ್ನು ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಏನು ಮಾಡ್ತಾರೆ, ಕಲಿಸಲಿಕ್ಕೆ ಬಲವಾದಂಥ ಶಿಫಾರಸನ್ನು ಕೂಡ ಮಾಡ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಸಂಪೂರ್ಣ ವರದಿಯನ್ನು ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾದಂಥ ಬಸವರಾಜ ಹೊರಟ್ಟಿಯವರ ಆಶಯದಂತೆ ಏನು ಮಾಡ್ತೈತೆ, ಕರ್ನಾಟಕ ಸರ್ಕಾರವು 2006ರಲ್ಲಿ ಪ್ರೊಫೆಸರ್ LR ವೈದ್ಯನಾಥನ್ ಅಧ್ಯಕ್ಷತೆಯಲ್ಲಿ ಏನು ಮಾಡ್ತೈತೆ, ಸಮಿತಿಯನ್ನು ರಚನೆ ಮಾಡ್ತೈತೆ. ಆ ಸಮಿತಿ ಏನು ಮಾಡ್ತದೆ ಅಂದರೆ ಪ್ರಾಥಮಿಕ ಶಾಲೆಯಿಂದ 12ನೇ ತರಗತಿವರೆಗೆ ದೈಹಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಮಾಡಬೇಕು ಅಂಥೇಳಿ ಏನು ಮಾಡ್ತೈತೆ, ವೈದ್ಯನಾಥನ್ ಅಧ್ಯಕ್ಷತೆಯಲ್ಲಿ ಆ ಸಮಿತಿಯನ್ನು ಹೇಳ್ತೈತೆ. ಅದರಂತೆ ಪ್ರೊಫೆಸರ್ ವೈದ್ಯನಾಥನ್ ಅವರ ಸಮಿತಿ ಎಲ್ಲ ಶೈಕ್ಷಣಿಕ ರಂಗಗಳಿಗೆ ತೆರಳಿ ಏನು ಮಾಡ್ತೈತೆ, ಅಲ್ಲಿನ ಸ್ಥಿತಿಗತಿಗಳನ್ನು ಅರಿತುಕೊಂಡು ದೈಹಿಕ ಶಿಕ್ಷಣ ಎಲ್ಲ ಹಂತಗಳಲ್ಲಿ ಕಡ್ಡಾಯಗೊಳಿಸಬೇಕಂತೇಳಿ
ಏನು ಮಾಡ್ತೈತೆ, ವೈದ್ಯನಾಥನ್ ವರದಿ ಕೂಡ ಶಿಫಾರಸು ಮಾಡ್ತೈತೆ. ಅದರ ಪರಿಣಾಮವಾಗಿ 2009 ಮತ್ತು 10ರಿಂದ ಏನು ಮಾಡ್ತೈತೆ, ದೈಹಿಕ ಶಿಕ್ಷಣ ಕಡ್ಡಾಯವಾಗಿ ಒಂದು ಪರೀಕ್ಷೆಯನ್ನು ಕೂಡ ಮಾಡಲಾಗಿದೆ. ಏನಿನಿಂದ ಪ್ರಾಥಮಿಕ ಶಾಲೆಯಿಂದ 9ನೇ ತರಗತಿಯವರೆಗೆ. ಆಮೇಲೆ ಮುಂದುವರೆದು ಕರ್ನಾಟಕ ಸರ್ಕಾರ ಏನು ಮಾಡ್ತದೆ ಅಂದರೆ ಡಾಕ್ಟರ್ ಆನಂದ್ ನಾಡ್ಗೀರ್ ಅವರ ಅಧ್ಯಕ್ಷತೆಯಲ್ಲಿ ಪಠ್ಯಪುಸ್ತಕ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡ್ತೈತಿ. ಯಾರ ಅಧ್ಯಕ್ಷತೆಯಲ್ಲಿ ಅಂದರೆ ಅದು ಡಾಕ್ಟರ್ ನಾಡ್ಗೀರ್ ಅವರ ಆನಂದ್ ನಾಡ್ಗೀರ್ ಅವರ ಅಧ್ಯಕ್ಷತೆಯಲ್ಲಿ. ಈ ಸಾಲಿನಿಂದ ಡಾಕ್ಟರ್ ಆನಂದ್ ನಾಡ್ಗೀರ್ ಅವರನ್ನು ಒಳಗೊಂಡಂಥ ತಜ್ಞರ ಸಮಿತಿ ಏನು ಮಾಡ್ತಂದರೆ 6, 7, 8, 9, 10ನೇ ತರಗತಿಯೊಳಗೆ ಏನು ಮಾಡ್ತದೆ, ಪಠ್ಯಪುಸ್ತಕವನ್ನು ರಚನೆ ಮಾಡ್ತೈತೆ. ರಚನೆ ಮಾಡಿದ್ದು NCF 2005ರ ಆಧಾರಿತವಾಗಿ ಏನು ಮಾಡ್ತಾರೆ, ಅದನ್ನು ಸಿದ್ಧಪಡಿಸಿ ಏನು ಮಾಡ್ತಾರಪ್ಪ ಅಂತಂದರೆ ಸಿದ್ಧಪಡಿಸಿ ಅದರಂತೆ ಏನು ಮಾಡ್ತಾರೆ, ಪಠ್ಯಪುಸ್ತಕಗಳನ್ನು ಕೂಡ ರಚನೆ ಮಾಡ್ತಾ ಇದ್ದಾರೆ. ಇದು ದಕ್ಷಿಣ ಭಾರತದಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕಗಳನ್ನು ತಂದ ಮೊಟ್ಟ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ನಮ್ಮ ಕರ್ನಾಟಕವನ್ನು ಏನು ಮಾಡ್ತಾರೆ, ಪಾತ್ರವಾಗಿದೆ ಅಂಥೇಳಿ ನಾವು ಹೇಳ್ಬೋದು. 2011ರ ಜೂನ್ ತಿಂಗಳಿನಲ್ಲಿ 20ರಿಂದ 22ರವರೆಗೆ ಶಾಲೆಗಳಲ್ಲಿ ಏನು ಮಾಡ್ತಾರೆ, ಕ್ರೀಡೆ ಮತ್ತು ದೈಹಿಕ ಶಿಕ್ಷಣವನ್ನು ಉತ್ತೇಜಿಸುವ ಕ್ರಮ ಕೈಗೊಳ್ಳುವುದಕ್ಕಾಗಿ ಶಿಮ್ಲಾದಲ್ಲಿ ಅಂತಾರಾಷ್ಟ್ರೀಯ ಕಾರ್ಯವನ್ನು ಹಮ್ಮಿಕೊಡ್ತಾರೆ. ಅಂತಾರಾಷ್ಟ್ರೀಯದಲ್ಲಿ ಕಾರ್ಯಾಗಾರ ಏನು ಮಾಡ್ತಾರೆ, ಶಿಮ್ಲಾದಲ್ಲಿ ಹಮ್ಮಿಕೊಳ್ತಾರೆ. ಈ ಕಾರ್ಯಾಗಾರದಲ್ಲಿ ಏನು ಮಾಡ್ತಾರೆ ಅಂದರೆ 1ರಿಂದ 5ನೇ ತರಗತಿ, ಉನ್ನತ ಮತ್ತು ಉನ್ನತ ಪ್ರಾಥಮಿಕ ಅಂದರೆ 6ರಿಂದ 8ನೇ ತರಗತಿ, ಮಾಧ್ಯಮಿಕ ಅಂದರೆ 9ರಿಂದ 10ನೇ, ಪ್ರೌಢ ಅಂದರೆ 11ರಿಂದ 12 ಈ ರೀತಿ ಹಂತಗಳಲ್ಲಿ ಏನು ಮಾಡ್ತಾರೆ, ದೈಹಿಕ ಶಿಕ್ಷಣ ಪಠ್ಯಪುಸ್ತಕವನ್ನು ನೀಲನಕ್ಷೆಯನ್ನು ಮಾಡ್ತಾರೆ, ಕೊಡುತ್ತಾರೆ. ಅಲ್ಲಿ ಎಲ್ಲ ತರಗತಿಗಳಿಗೆ ರಾಷ್ಟ್ರೀಯ ಮಟ್ಟದ ಪಠ್ಯಪುಸ್ತಕವನ್ನು ಸಿದ್ಧಗೊಳಿಸಿ ಆಮೇಲೆ ಏನು ಮಾಡ್ತಾರೆ, ಶಿಫಾರಸನ್ನು ಕೂಡ ಮಾಡ್ತಾರೆ. ಇಷ್ಟೇನಾಯ್ತಂದರೆ ಒಂಥರ ದೈಹಿಕ ಶಿಕ್ಷಣ ಯಾವ ರೀತಿ ಬೆಳವಣಿಗೆ ಆಯಿತು ಅಂಥೇಳಿ ನಾವು ಇಲ್ಲಿ ಗಂಟ ತಿಳ್ಕೊಂಡಿದ್ದೀವಿ. ಅಂದರೆ ಯಾವ್ಯಾವ ಹಂತವಾಗಿ ಯಾವ ರೀತಿ ತನ್ನ ಸ್ವರೂಪವನ್ನು ಪಡೆದುಕೊಂಡಿದೆ ದೈಹಿಕ ಶಿಕ್ಷಣ ಅಂಥೇಳಿ ನಮಗೆ ಈ ಲೆಸನಿಂದ ತಿಳಿದು ಬರ್ತೈತೆ. ಕೆಲವೊಂದಲ್ಲಿ ಲಾಂಗ್ ಫಾರ್ಮ್ಗಳು ಕೇಳ್ತಾರೆ. ಹಾಗೆ ವೈದ್ಯನಾಥನ್ ವರದಿ, ಡಾಕ್ಟರ್ ರಾಧಾಕೃಷ್ಣನ್ ವರದಿ, ತಾರಾಚಂದ್ ಸಮಿತಿ ಇವೆಲ್ಲ ಮುಖ್ಯವಾಗಿ ಇಲ್ಲಿ ನಮಗೆ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆಗಳಾಗಿರ್ತವೆ. ಇವಾಗ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ತಗೊಂಡು ನೋಡೋಣ. ಬಿಟ್ಟ ಸ್ಥಳ ತುಂಬಬೇಕಿಲ್ಲಿ, ಇದ್ರ ಮೇಲೆ ಇದ್ದಾವೆ ಇನ್ನು. ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿರಿ. ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಇವರ ನೇತೃತ್ವದಲ್ಲಿ ಏನಾಯಿತು, ಜಾರಿಗೆ ತರಲಾಯಿತು. ನೋಡಿದು ಡಾಕ್ಟರ್ PM ಜೋಸೆಫ್ ಅವರ ನೇತೃತ್ವದಲ್ಲಿ ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ. ಎಲ್ಲಿ ಅಂದರೆ ಡಾಕ್ಟರ್ PM ಜೋಸೆಫ್. ದೈಹಿಕ ಶಿಕ್ಷಣವು ಕಲಿಕಾ ಪ್ರಕ್ರಿಯೆ ಅವಿಭಾಜ್ಯ ಅಂಗ ಅಂತೇಳಿ ಯಾವ ಸಮಿತಿ ಶಿಫಾರಸು ಮಾಡಿತ್ತು ಅಂದರೆ KP ಸಿಂಗ್ ಸಮಿತಿ. ಡಾಕ್ಟರ್ ರಾಧಾಕೃಷ್ಣ ಅವರು ಡ್ಯಾಶ್ನಲ್ಲಿ ನೇಮಿಸಲಾಯಿತು ಅಂದರೆ 1948ರಲ್ಲಿ ನೇಮಿಸಲಾಯಿತು. ರಾಷ್ಟ್ರೀಯ ಕ್ರೀಡಾ ಸಂಸ್ಥೆ NIS ಎಲ್ಲಿ ಪ್ರಾರಂಭ ಆಯಿತು ಅಂದರೆ ಅದು ಪಟಿಯಾಲದಲ್ಲಿ ಪ್ರಾರಂಭ ಆಗ್ತೈತೆ. ಇವಾಗ ಬಿಟ್ಟಿರುವ ಸ್ಥಳದಲ್ಲಿ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಬೇಕು. ನಾವು ಇಲ್ಲಿ ಉತ್ತರ 4 ಆಪ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ನಾವು ಆಯ್ಕೆ ಮಾಡಬೇಕು. ಸ್ವತಂತ್ರ ಪೂರ್ವದಲ್ಲಿ ಡ್ಯಾಶ್ ರವರ ಶೈಕ್ಷಣಿಕ ಧೋರಣೆಯ ಪರಿಣಾಮವಾಗಿ ಮಿಷನರಿ ಶಾಲೆಗಳು ಪ್ರಾರಂಭವಾದವು. ಲಾರ್ಡ್ ವಿಲಿಯಂ ಬೆಂಟಿಕ್, ಜಾನ್ ರೈಟ್, ಲಾರ್ಡ್ ಮೆಕಾಲೆ, ವಿಲಿಯಂ G ಮಾರ್ಗನ್. ನಾವು ನೋಡಿದ್ದೀವಲ್ಲ ಅಲ್ಲಿ ಮಿಷನರಿ ಶಾಲೆಗಳು ಲಾರ್ಡ್ ಮೆಕಾಲೆ ಅವರ ನೇತೃತ್ವದಲ್ಲಿ ಪ್ರಾರಂಭ ಆಗ್ತವೆ. ದೈಹಿಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮಗಳನ್ನು ಸಮನ್ವಯಗೊಳಿಸಲು ಪ್ರಸ್ತಾಪಿಸಿದ ಸಮಿತಿ ಯಾವುದು ಅಂತಂದರೆ ಅದು ಯಾವ ಸಮಿತಿ ನೋಡ್ರಿ, ದೇಶ್ಮುಖ್ ಸಮಿತಿ ಇದು. ಆಮೇಲೆ ಕ್ರೀಡಾ ಕೋಚಿಂಗ್ ಯೋಜನೆ ಡ್ಯಾಶ್ ಹೆಸರಿನಲ್ಲಿ ಶಿಫಾರಸು ಮಾಡಲಾಯಿತು. ಅಂದರೆ ಎದರ ಹೆಸರಲ್ಲಿ ಮಾಡಲಾಯಿತು, ಇದು ಡಾಕ್ಟರ್ ಹೃದಯನಾಥ್ ಕುಂಜರು, ಅಮೃತ್ ಕೌರ್, ರಾಧಾಕೃಷ್ಣನ್. ಇಲ್ಲಿ ಅಮೃತ್ ಕೌರ್ ಅವರು ಬರ್ತಾರೆ, ಶ್ರೀಮತಿ ರಾಜ್ಕುಮಾರಿ ಅಮೃತ್ ಕೌರ್ ಅವರ ನೇತೃತ್ವದಲ್ಲಿ ಏನು ಮಾಡ್ತಾರೆ, ಕ್ರೀಡಾ ಕೋಚಿಂಗ್ ಯೋಜನೆಯನ್ನು ಜಾರಿಗೆ ಮಾಡ್ತಾರೆ. ಆಮೇಲೆ KP ಸಿಂಗ್ದೇವ್ ಸಮಿತಿಯ ಶಿಫಾರಸುಗಳನ್ನು ಕರ್ನಾಟಕದಲ್ಲಿ ಅನುಷ್ಠಾನಕ್ಕೆ ತರಲು ಡ್ಯಾಶ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಯಿತು. ಅಂದರೆ BT ಪೆಮ್ಮಯ್ಯ ಅವರ ನೇತೃತ್ವದಲ್ಲಿ ಏನು ಮಾಡ್ತಾರೆ, ಸಮಿತಿಯನ್ನು ರಚನೆ ಮಾಡ್ತಾರೆ. ಆಮೇಲೆ ಹೊಂದಿಸಿ ಬರೆಯುವು. A ಪಟ್ಟಿಯಲ್ಲಿರುವಂಥದ್ದು B ಪಟ್ಟಿಗೆ ಹೊಂದಿಸಿ ಬರೀಬೇಕು. ನಾವು ಇಲ್ಲಿ 1948ರಲ್ಲಿ ಏನಾಯಿತು, ತಾರಾಚಂದ್ ಸಮಿತಿ ರಚನೆ ಆಗ್ತೈತಿ.
1959ರಲ್ಲಿ ಅದು ಹೃದಯನಾಥ್ ಕುಂಜರು ಸಮಿತಿ. 1967ರಲ್ಲಿ ದೇಶ್ಮುಖ್ ಸಮಿತಿ. 1992ರಲ್ಲಿ KP ಸಿಂಗ್ದೇವ್ ಸಮಿತಿ. ಇವೆಲ್ಲ ಇಸ್ವಿಗಳು ಆ ಬುಕ್ಸಲ್ಲೇ ಇದೆ, ನೀಟಾಗಿ ನೋಡಿಕೊಂಡು ನೀವು ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. 2-3 ವಾಕ್ಯದಲ್ಲಿ ಉತ್ತರ ಬರೀಬೇಕಿಲ್ಲಿ. 1948ರಲ್ಲಿ ದೈಹಿಕ ಶಿಕ್ಷಣವನ್ನು ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳು ಯಾವ್ಯಾವು, ಅವು ಶಿಫಾರಸುಗಳು ಏನೇನು ಮಾಡಿದವು ಅಂತೇಳಿ. ಇಲ್ಲಿ ಎರಡು ಸಮಿತಿಗಳು ಯಾವುದಂದ್ರೆ ತಾರಾಚಂದ್ ಸಮಿತಿ, ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿ ಇದ್ದಾವೆ. ಅವು ಎರಡೂ ಸಮಿತಿಗಳು ಶಿಫಾರಸುಗಳು ಬುಕ್ಕಲ್ಲಿದೆ, ನೋಡಿಕೊಂಡು ಬರೀರಿ. ನಿರಾಶ್ರಿತರ ಸಮಸ್ಯೆಯಿಂದ ಉದ್ಭವಿಸಿದ ಆಶಿಸ್ತು ಮತ್ತು ಸಂಸ್ಕೃತಿಯ ಪ್ರಭಾವವನ್ನು ನೀಗಿಸಲು ಕೈಗೊಂಡಂಥ ಕಾರ್ಯಕ್ರಮಗಳು ಯಾವ್ಯಾವು ಅಂತ ಕೇಳಿದರೆ ಇದನ್ನು ಕೂಡ ಬುಕ್ಸಲ್ಲಿ ನೋಡಿಕೊಂಡು ಬರೀಬೇಕು. ದೈಹಿಕ ಯಾವ ಚಟುವಟಿಕೆ ಸೇರ್ಪಡೆಗೊಂಡಾಗಿನಿಂದ ಶಾಲಾ ದೈಹಿಕ ಶಿಕ್ಷಣ ಪಠ್ಯಕ್ರಮದಲ್ಲಿ ಗೊಂದಲಮಯ ಪರಿಸ್ಥಿತಿ ಉಂಟಾಯಿತು, ಆ ಗೊಂದಲ ನಿವಾರಣೆ ಮಾಡಬೇಕಾದ್ರೆ ಏನೇನು ಕ್ರಮಗಳು ಕೈಗೊಂಡ್ರು ಅಂತ ಹೇಳಿದ್ರೆ NCC NSS ಇವೆಲ್ಲ ಸೇರ್ಪಡೆಯಿಂದ ಗೊಂದಲ ಉಂಟಾಗ್ತೈತಿ. ಆ ಗೊಂದಲವನ್ನು ನಿವಾರಿಸಲು ಯಾವ ಕ್ರಮಗಳು ಕೈಗೊಂಡ್ರು ಅಂಥೇಳಿ ಬುಕ್ಸಲ್ಲಿದೆ, ಪಾಯಿಂಟ್ಸ್ ನೋಡ್ಕೊಂಡು ಬರ್ಕೊಳ್ಳಿ ಇದೆಲ್ಲ. ನೆಕ್ಸ್ಟ್ ಏನಿದೆ ಅಂದರೆ ವಾಲಿಬಾಲ್ ಇದೆ. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ವಾಲಿಬಾಲ್ ಕುರಿತು ಮುಂದಿನ ತರಗತಿಯನ್ನು ನೋಡೋಣ. ಇಲ್ಲಿಗೆ ಈ ಒಂದು ಲೆಸನನ್ನು ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.